ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಸ್ತ್ರೀಯರಲ್ಲಿ ಒಳ್ಳೆಯವರ ಮತ್ತು ಕೆಟ್ಟವರ ಗುಣದೋಷ ವಿವರಣಗಳು ಎಂಬ 57ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಾರ್ಕಂಡೇಯರು ನಾರದ ಮುನಿಗಳನ್ನು ಕುರಿತು ಕೇಳುತ್ತಾರೆ. ವಿಶೇಷವಾಗಿ ಹಿಂದಿನ ಒಂದೆರಡು ಅಧ್ಯಾಯಗಳಿಂದ ಮಾರ್ಕಂಡೇಯರು ಸ್ತ್ರೀ ಪುರುಷ ಸಂಬಂಧಗಳು ಹಾಗೂ ಅವರಿಂದ ಹುಟ್ಟುವ ಮಕ್ಕಳಿಗೆ ಯಾವ ರೀತಿಯ ಸ್ಥಾನಮಾನಗಳಿರುತ್ತವೆ ಎಂಬ ವಿಚಾರವಾಗಿ ಕೇಳುತ್ತಿದ್ದಾರೆ. ಮುಂದುವರೆದು ಮಾರ್ಕಂಡೇಯರು ಕೇಳುತ್ತಾರೆ, ನಾರದ ಮುನೀಂದ್ರ, ಪತ್ನಿಯರನ್ನು ಪುತ್ರರನ್ನು ಕುರಿತು ನೀನು ವಿವರಿಸಿದುದನ್ನೆಲ್ಲ ಕೇಳಿದೆನು. ಈಗ ಗೃಹಸ್ಥಾಶ್ರಮದಲ್ಲಿದ್ದು ತರಲ್ಪಟ್ಟ ಹೆಂಗಸರು, ಅಂದರೆ ಆಶ್ರಮ ಹೃದಯರು ನಿರ್ದೋಷಿಗಳಾಗಿರುವುದು ಹೇಗೆ ಎನ್ನಲು ನಾರದರು ಹೇಳುತ್ತಾರೆ, ಮಾರ್ಕಂಡೇಯ, ಆಶ್ರಮದಲ್ಲಿರುವ ಸ್ತ್ರೀಯರಿಗೆ ತಮ್ಮ ಬಂಧುಗಳ ಸಂಬಂಧವು ಸಡಿಲುವುದು. ಅಂದರೆ ಯಾವ ಸ್ತ್ರೀ ತಾನು ಕನ್ಯೆಯಾಗಿದ್ದು ತನ್ನ ತಂದೆಯಿಂದ ಅಥವಾ ಯಾವುದೇ ಕಾರಣದಿಂದಾಗಿ ಒಬ್ಬ ಪುರುಷನ ವಶಕ್ಕೆ ಬಂದು ಗೃಹಸ್ಥಾಶ್ರಮದಲ್ಲಿ ಇರುತ್ತಾಳೋ ಆಕೆಗೆ ತನ್ನ ಬಂಧುಗಳ ಸಂಬಂಧವು ಸಡಿಲುವುದು. ಅವರಿಗೆ ತಮ್ಮ ಕಡೆಯವರ ಮತ್ತು ತನ್ನ ಪತಿಯ ವಂಶಗಳೆರಡೂ ಇಲ್ಲದಂತಾಗುವುದು. ಆದುದರಿಂದ ಅಂದರೆ ಯಾವುದೇ ಕಾರಣದಿಂದಾಗಿ ಆಕೆ ಪತಿಯನ್ನು ಕಳೆದುಕೊಂಡಲ್ಲಿ ಇತ್ತ ತಾಯಿಯ ಮನೆಗೂ ಹೋಗುವಂತಿಲ್ಲ, ತವರಿಗೂ ಹೋಗುವಂತಿಲ್ಲ, ಅತ್ತ ಗಂಡನ ಮನೆಯೊಂದಿಗೂ ಸಂಬಂಧ ಕಳೆದು ಹೋಗಿಬಿಡುತ್ತದೆ. ಆದುದರಿಂದ ಆಶ್ರಮದಲ್ಲಿರುವ ಹೆಂಗಸರು ಪರಸ್ತ್ರೀಯರಾದರೂ ಅವರಿಗೆ ವ್ಯಭಿಚಾರ ದೋಷವಿಲ್ಲ. ಅವರು ತಮ್ಮ ದೇಹಕ್ಕೆ ತಾವೇ ಅಧಿಕಾರಿಗಳು. ಅವರು ಯಾರಲ್ಲಿ ಮನಸ್ಸಿಡುವರೋ ಅವರನ್ನು ಅವರು ಒಲಿಯಬಹುದು. ಇಂತಹ ಸ್ತ್ರೀಯರು ತಮ್ಮ ಪುರುಷನಿಗಾಗಲಿ ಸಂತತಿಗಾಗಲಿ ದೋಷವನ್ನು ಉಂಟು ಮಾಡುವುದಿಲ್ಲ. ಅವರು ಧರ್ಮಪತ್ನಿಗಳೇ ಎನಿಸುವರು. ಅವರು ಅವರ ಮಕ್ಕಳು ಹವ್ಯ ಕವ್ಯಗಳನ್ನು ಕೊಡಲು ಅಧಿಕಾರವುಳ್ಳವರು. ಅಂದರೆ ಯಾವುದೇ ಕಾರಣದಿಂದಾಗಿ ಒಬ್ಬ ಸ್ತ್ರೀಯು ವಿಚ್ಛೇದನದ ಕಾರಣದಿಂದಾಗಿಯೋ ಅಥವಾ ಗಂಡನನ್ನು ಕಳೆದುಕೊಂಡು ಆ ಕಾರಣದಿಂದಾಗಿಯೋ ಆ ಸ್ತ್ರೀ ತನ್ನನ್ನು ಬೆಂಬಲಿಸುವಂತಹ ತನಗೆ ಆಶ್ರಯ ನೀಡುವಂತಹ ಪುರುಷನು ಇಲ್ಲದೆ ಹೋದರೆ ಆಕೆಯನ್ನು ಸ್ವತಂತ್ರ ಸ್ತ್ರೀ ಎಂದೇ ಪರಿಗಣಿಸಿ ಆಕೆ ತನಗೆ ಇಚ್ಛೆ ಬಂದಂತಹ ಅಥವಾ ತನಗೆ ಆಶ್ರಯವನ್ನು ನೀಡಬಲ್ಲಂತಹ ಪುರುಷನೊಂದಿಗೆ ಸೇರಬಹುದು. ಆಕೆಯು ಧರ್ಮಪತ್ನಿಯೇ ಎನಿಸುತ್ತಾಳೆ. ಆಕೆಗೆ ಮುಂದೆ ಹುಟ್ಟುವ ಮಕ್ಕಳಿಗೂ ಹವ್ಯ ಕವ್ಯಗಳನ್ನು ಕೊಡಲು ಎಲ್ಲ ಯೋಗ್ಯತೆಯೂ ಇರುತ್ತದೆ. ಆಗ ಮಾರ್ಕಂಡೇಯರು ಕೇಳುತ್ತಾರೆ, ನಾರದ, ಮೊದಲು ಇನ್ನೊಬ್ಬರ ಭಾರ್ಯೆಯಾಗಿದ್ದು ಗಂಡನು ಸತ್ತ ಮೇಲೆ ಮತ್ತೊಬ್ಬ ಪತಿಯನ್ನು ಹೊಂದುವವಳು, ಇದು ಪುನರ್ವಿವಾಹದ ವಿಷಯ, ಹೊಂದುವವಳು ಪುತ್ರವತಿಯಾಗಿದ್ದರೆ ಅಥವಾ ಅಪುತ್ರವತಿಯಾಗಿದ್ದರೆ ಅವಳ ಸ್ಥಿತಿ ಏನು? ಅಂದರೆ ಆಕೆಗೆ ಈಗಾಗಲೇ ಮೊದಲ ಗಂಡನಿಂದ ಮಕ್ಕಳು ಹುಟ್ಟಿದ್ದರೆ ಅಥವಾ ಮಕ್ಕಳಿಲ್ಲದಿದ್ದರೆ. ಆಗ ನಾರದರು ಹೇಳುತ್ತಾರೆ, ಪರಸ್ತ್ರೀಯು ಮಕ್ಕಳನ್ನು ಪಡೆದಿರಲಿ, ಮಕ್ಕಳಿಲ್ಲದವರಾಗಿರಲಿ, ಮತ್ತೊಬ್ಬನಿಂದ ಸ್ಪರ್ಶಿಸಲ್ಪಟ್ಟವಳು ಎಂಬುದಕ್ಕಾಗಿ ಅವರು ಧರ್ಮಾಚಾರಗಳಿಗೆ ಹೊರಗಾದವರು. ಗೃಹಸ್ಥರು ಅವರನ್ನು ತ್ಯಜಿಸಬೇಕು. ಅವರ ಸಂಬಂಧದಿಂದ ಬಂದ ಹವ್ಯ ಕವ್ಯಗಳನ್ನು ದೇವತೆಗಳು ಪ್ರತಿಗ್ರಹಿಸಲಾರರು. ಆದರೆ ಇವರಲ್ಲಿ ಪುತ್ರರನ್ನು ಉಂಟು ಮಾಡಿದವನು ಯಾವನೋ ಅವನು ಆ ಪುತ್ರರಿಂದ ಪುತ್ರ ಫಲವನ್ನು ಹೊಂದುವನು. ಇಲ್ಲಿ ಸ್ವಲ್ಪ ಧರ್ಮದ ವಿಚಾರವು ಅತ್ಯಂತ ಸೂಕ್ಷ್ಮವಾಗಿದೆ. ಇಲ್ಲಿ ವಿಶೇಷವಾಗಿ ನಾರದರು ಹೇಳುವಾಗ, ಒಂದು ವೇಳೆ ಆ ಸ್ತ್ರೀಯು ಮತ್ತೊಬ್ಬ ಪುರುಷನೊಂದಿಗೆ ಸಂಘವನ್ನು ಬೆಳೆಸಿದ್ದ ವಿಷಯದಲ್ಲಿ ಆಕೆಯನ್ನು ಧರ್ಮಪತ್ನಿ ಎಂದು ಸ್ವೀಕರಿಸಬಹುದೇ? ಒಂದು ರೀತಿಯ ಸಂದಿಗ್ಧತೆಯನ್ನು ಸೃಷ್ಟಿಸಿದ್ದಾರೆ. ಹಿಂದಿನ ಭಾಗಗಳಲ್ಲಿ ಅವರೇ ಹೇಳಿದ್ದಾರೆ, ಆಕೆ ಬೇರೆಯವನಿಂದ ಮಕ್ಕಳನ್ನು ಪಡೆದಿದ್ದರೂ ಕೂಡ ಆಕೆ ಒಪ್ಪಿಕೊಂಡಲ್ಲಿ ಅದನ್ನು ಸ್ವೀಕರಿಸಬಹುದು, ಆ ಮಗುವನ್ನು ಸ್ವೀಕರಿಸಬಹುದು ಎಂದು. ಆದರೆ ಇಲ್ಲಿ ಹೇಳುತ್ತಾರೆ, ಆ ಹವ್ಯ ಕವ್ಯಗಳನ್ನು ಬಹುಶಃ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಹೇಗೆ ಹೇಳಬೇಕೆಂದರೆ, ಆಕೆ ಸ್ವತಃ ತನ್ನ ಮಕ್ಕಳು ಯಾರಿಂದ ಜನ್ಮ ಪಡೆದವರು, ಯಾವ ಬೀಜಕ್ಕೆ ಹುಟ್ಟಿದವರು ಎಂಬುದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಆಕೆ ಸತ್ಯವನ್ನೇ ನುಡಿದುದೆ. ಆದರೆ ಆಗ ಬಹುಶಃ ಆ ಮಕ್ಕಳಿಗೂ ಕೂಡ ಹವ್ಯ ಕವ್ಯಗಳನ್ನು ಕೊಡುವ ವಿಷಯದಲ್ಲಿ ಅಧಿಕಾರ ಬರಬಹುದೇನೋ, ಈ ವಿಚಾರವಾಗಿ ತಿಳಿದವರು ಹೇಳಬೇಕಾಗುತ್ತದೆ. ಮುಂದುವರೆದು ಮಾರ್ಕಂಡೇಯರು ಕೇಳುತ್ತಾರೆ, ಪರಪತ್ನಿಯರಲ್ಲಿ ಅಂದರೆ ಬೇರೊಬ್ಬನ ಪತ್ನಿಯಲ್ಲಿ ಒಬ್ಬನು ಮೋಹ ಚಾಪಲ್ಯದಿಂದ ವರ್ತಿಸಿ ತನ್ನ ಬೀಜವನ್ನಿರಿಸಿದರೆ ಅವನಿಗೆ ಪುತ್ರ ಫಲವು ಹೇಗೆ ತಾನೇ ಉಂಟಾಗುವುದು? ಆಗ ನಾರದರು ಹೇಳುತ್ತಾರೆ, ಮಾರ್ಕಂಡೇಯ, ಒಬ್ಬ ಸ್ತ್ರೀಯು ಆಶ್ರಮದಲ್ಲಿದ್ದು ಪತಿ ಇಲ್ಲದಿದ್ದಾಗ ಅವಳು ತಾನಾಗಿ ಬಂದು ಕೇಳಿಕೊಂಡಾಗ ಬೇರೆ ಪುರುಷನು ತನ್ನ ಬೀಜವನ್ನಿಟ್ಟರೆ ಆ ಬೀಜವು ದೂಷಿತವಾಗಲಾರದು. ಅಂದರೆ ಸ್ತ್ರೀಯು ತಾನೇ ಸ್ವತಃ ಕಾಮಾತುರನಾಗಿ ಪುರುಷನನ್ನು ಕೇಳಿಕೊಂಡು
ಆ ಕಾರಣದಿಂದಾಗಿ ಸಮಾಗಮವಾದರೆ ಆಗ ಆ ಬೀಜವು ದೂಷಿತವಾಗಲಾರದು. ಆದರೆ ಒಬ್ಬನು ಬಲಾತ್ಕಾರದಿಂದ ಪರಕ್ಷೇತ್ರದಲ್ಲಿ ತನ್ನ ಬೀಜವನ್ನಿಟ್ಟರೆ ಆ ಕ್ಷೇತ್ರದ ನಿಜವಾದ ಪತಿಗೆ ಆ ಪುತ್ರನ ಬಾಧ್ಯತೆಯೇ ಹೊರತು ಬೀಜವನ್ನಿಟ್ಟವನು ಆ ಫಲವನ್ನು ಹೊಂದಲಾರನು. ಅಂದರೆ ಬಲಾತ್ಕಾರದಿಂದಾಗಿ ಇಟ್ಟಿದ್ದೇ ಆದಲ್ಲಿ ಸಂತಾನಕ್ಕೂ ತನಗೂ ಕ್ಷೇತ್ರಕ್ಕೂ ಅಧರ್ಮವನ್ನು ಅಪಕೀರ್ತಿಯನ್ನು ತರತಕ್ಕದು ಇದಕ್ಕಿಂತ ಬೇರೊಂದಿಲ್ಲ. ಆ ಸ್ತ್ರೀಯು ತನ್ನ ಸಮಾನ ವರ್ಣದ ಪುರುಷನೊಡನೆ ಸೇರಿದ್ದರೂ ಅವಳು ತ್ಯಾಜ್ಯಳೆ. ಇಲ್ಲಿ ಪುನಃ ನಾರದರು ಹಿಂದಿನ ವಿಷಯಕ್ಕೆ ಬರುತ್ತಾರೆ. ಮಧ್ಯದಲ್ಲಿ ಈ ರೀತಿಯಾದ ವಿಚಾರವು ಹೇಗೆ ಬಂತೋ ಅರಿವಾಗುತ್ತಿಲ್ಲ. ಮುಂದುವರೆದು ಮಾರ್ಕಂಡೇಯರು ಕೇಳುತ್ತಾರೆ, ನಾರದ, ಪರಸ್ತ್ರೀಯರಲ್ಲಿ ಒಬ್ಬನಿಗೆ ಹುಟ್ಟಿದ ಮಕ್ಕಳು ಯಾರಿಗೆ ಪುತ್ರರೆನಿಸುವರು? ಅಂದರೆ ಪರಸ್ತ್ರೀಯಲ್ಲಿ ಒಬ್ಬನಿಗೆ ಮಕ್ಕಳು ಹುಟ್ಟಿದ್ದೇ ಆದರೆ ಅವರು ಬೀಜವನ್ನಿಟ್ಟವನಿಗೆ ಸೇರುವರೋ ಅಥವಾ ಆಕೆಗೆ ಯಾರು ಗಂಡನೋ ಅವನಿಗೆ ಸೇರುವರೋ, ಆಕೆ ಯಾರ ವಶದಲ್ಲಿರುವಳೋ ಆತನಿಗೆ ಆ ಮಕ್ಕಳು ಸೇರುವರೋ? ಆಗ ನಾರದರು ಹೇಳುತ್ತಾರೆ, ಅಂತಹ ಪುತ್ರರಲ್ಲಿ ಕುಂಡನೆಂದು ಗೋಳಕನೆಂದು ಎರಡು ಬಗೆಯುಂಟು. ಒಬ್ಬ ಸ್ತ್ರೀಗೆ ಪತಿಯು ಬದುಕಿರುವಾಗಲೇ ಅವಳಲ್ಲಿ ಬೇರೆ ಪುರುಷನ ಸಂಬಂಧದಿಂದ ಹುಟ್ಟಿದವನು ಕುಂಡನು. ಪತಿಯು ಸತ್ತ ಮೇಲೆ ಪರಪುರುಷನ ಸಂಬಂಧದಿಂದ ಸ್ತ್ರೀಯಲ್ಲಿ ಹುಟ್ಟಿದವನು ಗೋಳಕನು. ಇಂತಹ ಮಕ್ಕಳು ಯಾಗ ಶ್ರಾದ್ದಾದಿಗಳಿಗೂ ಇಹಕ್ಕೂ ಪರಕ್ಕೂ ದೋಷವನ್ನು ಉಂಟು ಮಾಡತಕ್ಕವರಾಗುವರು. ಅವರಿಗೆ ಯಾವ ಕರ್ಮಾಧಿಕಾರವೂ ಇರದು. ಅವರು ತಮ್ಮ ತಂದೆಯನ್ನು ನರಕಕ್ಕೆ ಸೇರಿಸತಕ್ಕವರು. ಅವರಿಬ್ಬರಲ್ಲಿ ಗೋಳಕನಲ್ಲಿ ದೋಷವು ಹೆಚ್ಚಿ. ಇಲ್ಲಿ ಗೋಳಕನು ಎಂದರೆ ಪತಿಯು ಸತ್ತ ಮೇಲೆ ಪರಪುರುಷನ ಸಂಬಂಧದಿಂದ ಹುಟ್ಟಿದವನು ಗೋಳಕನು. ಗೋಳಕನಲ್ಲಿ ದೋಷವು ಹೆಚ್ಚು. ಪರಪುರುಷನ ಬೀಜಕ್ಕೆ ಹುಟ್ಟಿದ ಅವರಿಬ್ಬರು ಚಂಡಾಲ ಸಮಾನರೆನಿಸಿಕೊಂಡು ಇಹದಲ್ಲಿಯೋ ಪರದಲ್ಲಿಯೋ ಕೆಡತಕ್ಕವರೇ. ಇವರ ಮೂಲಕವಾಗಿ ಹವ್ಯ ಕವ್ಯಗಳನ್ನು ಕೊಟ್ಟರೂ ಅವು ನಷ್ಟವಾಗುವವು. ಇಲ್ಲಿ ಪುನಃ ನಾರದರು ಹಿಂದಿನ ವಿಚಾರಗಳನ್ನೇ ಹೇಳುತ್ತಿದ್ದಾರೆ. ಅಂದರೆ ಅವರಿಗೆ ಆ ಹವ್ಯ ಕವ್ಯಗಳಿಗೆ ಯೋಗ್ಯತೆ ಇರುವುದಿಲ್ಲವೆಂದು, ಅಂದರೆ ಪತಿಯು ಸತ್ತ ಮೇಲಾಗಲಿ ಅಥವಾ ಪತಿಯು ಬದುಕಿರುವಾಗಲೇ ಆಗಲಿ ಮತ್ತೊಬ್ಬ ಪುರುಷನಿಗೆ ಹುಟ್ಟಿದ ಮಕ್ಕಳಿಗೆ ಹವ್ಯ ಕವ್ಯಗಳ ಅಧಿಕಾರವು ಇರುವುದಿಲ್ಲ ಎಂದು ಹೇಳುತ್ತಾರೆ. ಮಾರ್ಕಂಡೇಯರು ಪುನಃ ಕೇಳುತ್ತಾರೆ, ನಾರದ, ಇಂತಹ ಇಲ್ಲಿ ದೂಷಿತರಾದ ಪುತ್ರರು ಎಂದರೆ ಹವ್ಯ ಕವ್ಯಗಳನ್ನು ಕೊಡುವ ಅಧಿಕಾರದಿಂದ ದೂಷಿತರಾದವರು ಎಂಬುದನ್ನು ಗಮನಿಸಿಕೊಳ್ಳಬೇಕು. ಇಂತಹ ದೂಷಿತರಾದ ಪುತ್ರರು ಹವ್ಯ ಕವ್ಯಗಳನ್ನು ಕೊಡುವುದಾಗಿದ್ದರೆ ತನ್ನ ತಾಯಿಯ ಕೈ ಹಿಡಿದ ಗಂಡನಿಗಾಗಿ ಕೊಡಬೇಕೇ? ತನ್ನ ತಾಯಿಯನ್ನು ವಿದ್ಯುಕ್ತವಾಗಿ ವಿವಾಹವಾದ ಗಂಡನಿಗಾಗಿ ಕೊಡಬೇಕೇ? ಅಥವಾ ತಮ್ಮನ್ನು ಹುಟ್ಟಿಸಿದ ಪುರುಷನಿಗೆ ಕೊಡಬೇಕೇ? ಅಂದರೆ ಆ ಬೀಜವನ್ನು ಇಟ್ಟವನಿಗೆ ಕೊಡಬೇಕೇ? ಸಾಮಾನ್ಯವಾಗಿ ಅವರು ದೂಷಿತರಾಗಿರುತ್ತಾರೆ. ಆ ಹವ್ಯಕವ್ಯಗಳನ್ನು ಕೊಟ್ಟರೂ ಕೂಡ ಸ್ವೀಕರಿಸುವುದಿಲ್ಲ, ಅವು ನಷ್ಟವಾಗುತ್ತವೆ ಎಂದು ನಾರದರು ಈಗಾಗಲೇ ಹೇಳಿದ್ದಾರೆ. ಒಂದು ವೇಳೆ ಅವರು ಕೊಡುವುದೇ ಆದರೆ ಯಾರಿಗೆ ಕೊಡಬಹುದು? ಆಗ ನಾರದರು ಹೇಳುತ್ತಾರೆ, ಮಾರ್ಕಂಡೇಯ, ಆ ಹೆಂಗಸಿನ ಕೈ ಹಿಡಿದ ಪತಿಯು ಅವಳಲ್ಲಿ ಪ್ರವೇಶಿಸಿದ ಬೇರೆ ಪುರುಷನು ಇಬ್ಬರೂ ನರಕ ಭಾಗಿಗಳೇ. ಏಕೆಂದರೆ ಕೈ ಹಿಡಿದ ಗಂಡನು ತನ್ನ ಪತ್ನಿಯನ್ನು ಅಡಗಿಸಿಟ್ಟುಕೊಂಡು ಪೋಷಿಸಲಾರದೆ ಹೋದುದರಿಂದ ಅವನೂ ದೋಷಿಯೇ. ಅಂದರೆ ಸ್ವತಃ ಸ್ತ್ರೀ ಬೇರೊಬ್ಬನ ಸಂಘವನ್ನು ಮಾಡಿದ್ದರೂ ಕೂಡ ಆಕೆಗೆ ಆ ರೀತಿ ಪರಪುರುಷ ಸಂಘವಾಗುವುದಕ್ಕೆ ಆಕೆಯ ಗಂಡನೂ ಕೂಡ ಕಾರಣವೆಂದೇ ಶಾಸ್ತ್ರವು ಹೇಳುತ್ತದೆ. ಅಂತಹ ಸ್ತ್ರೀಯಲ್ಲಿ ಪ್ರವೇಶಿಸಿದವನು ಪರದಾರ ಸ್ಪರ್ಶದಿಂದ ಆತನೂ ದೋಷಿಯೇ ಆಗುವನು. ಕುಂಡನು ಅವನು ನಡೆಸತಕ್ಕ ಶ್ರಾದ್ದಗಳಲ್ಲಿ ಭುಜಿಸತಕ್ಕವನು. ಅಂದರೆ ಆ ಸಂಬಂಧದಿಂದ ಹುಟ್ಟಿದ ಮಕ್ಕಳು ಅವರು ನಡೆಸುವ ಶ್ರಾದ್ದಗಳಲ್ಲಿ ಬರುವಂತಹ ಬ್ರಾಹ್ಮಣಾರ್ಥಕ್ಕೆ ಬರುವಂತಹ ಶ್ರಾದ್ದಗಳಲ್ಲಿ ಊಟ ಮಾಡುವವರು. ಆ ಕುಂಡನ ಜನ್ಮಕ್ಕೆ ಕಾರಣನೆನಿಸಿದ ಪುರುಷನು ಕರ್ಮಯೋಗ್ಯರಲ್ಲ. ಅವರು ದೇವತೆಗಳಿಗೂ ಪಿತೃಗಳಿಗೂ ನಿಂದಿತರೇ ಆಗುವರು. ಮಾರ್ಕಂಡೇಯರು ಮುಂದುವರೆದು ಕೇಳುತ್ತಾರೆ, ಅಂತಹ ಕುಂಡ ಗೋಳಕರು ದೂಷಿತರಾಗಿದ್ದ ಮೇಲೆ ಅವರು ಯಾರಿಗಾಗಿ ಹವ್ಯ ಕವ್ಯಗಳನ್ನು ಕೊಡುವರು? ಅವರಿಗೆ ಧರ್ಮಗಳೇ ಇಲ್ಲವೇ? ಇದ್ದರೆ ಅದರ ಫಲವೇನು? ಆಗ ನಾರದರು ಹೇಳುತ್ತಾರೆ, ಅಂಥವರು ಕೊಟ್ಟ ಹವ್ಯ ಕವ್ಯಗಳು ಭೂತ ಪ್ರೇತ ಪಿಶಾಚಿಗಳಿಗೂ ರಾಕ್ಷಸರಿಗೂ ಸೇರಿ ಅವರನ್ನು ಸಂತೋಷಗೊಳಿಸುವವು. ಅಂದರೆ ದೇವತೆಗಳಿಗೆ ಪಿತೃಗಳಿಗೆ ಅವರು ಕೊಡುವ ಹವ್ಯ ಕವ್ಯಗಳು ಸೇರುವುದಿಲ್ಲ, ಬದಲಿಗೆ ಅದು ಭೂತ ಪ್ರೇತ ಪಿಶಾಚಿಗಳಿಗೆ ರಾಕ್ಷಸರಿಗೆ ಸೇರುತ್ತದೆ ಎಂದಾಗ ಮಾರ್ಕಂಡೇಯರು ಕೇಳುತ್ತಾರೆ, ಹಾಗೆ ಅವರ ಕರ್ಮಗಳಿಂದ ತೃಪ್ತರಾದ ರಾಕ್ಷಸರಾದರೂ ಅವನಿಗೆ ಕೊಡುವುದೇನು? ಅಂದರೆ ಹವ್ಯಕವ್ಯಗಳನ್ನು ಕೊಟ್ಟವನಿಗೆ ಕೊಡುವುದೇನು? ಅವರ ಕರ್ಮಗಳಿಗೆ ವಿಹಿತವಾದ ಫಲವಾದರೂ ಏನು ಎಂದಾಗ ನಾರದರು ಹೇಳುತ್ತಾರೆ, ಕರ್ಮಗಳನ್ನು ಮಾಡಿದರೆ ಎಂದಿಗೂ ಅದಕ್ಕೆ ಫಲವು ತಪ್ಪದು. ಕೊಡತಕ್ಕವರು ಯಾವ ಪ್ರಾಣಿಗಳಿಗೆ ಯಾವುದನ್ನೇ ಕೊಟ್ಟರೂ ಅದು ವ್ಯರ್ಥವಾಗದೆ ಅದರ ಫಲವನ್ನು ಇಹದಲ್ಲಿಯೂ ಪರದಲ್ಲಿಯೂ ಕೊಟ್ಟವರು ಅನುಭವಿಸಿಯೇ ತೀರಬೇಕು. ಆಗ ಮಾರ್ಕಂಡೇಯರು ಕೇಳುತ್ತಾರೆ, ಆ ಕುಂಡ ಮತ್ತು ಗೋಳಕರಿಗೆ ಮುಂದೆ ಹುಟ್ಟತಕ್ಕ ಸಂತತಿಗಳು, ಅವರ ಜ್ಞಾತಿಗಳು
ಹಾಗೆಯೇ ದೂಷಿತರಾಗುವರೆ. ಅವರು ಕೊಡತಕ್ಕ ಮತ್ತು ಅವರಿಗೆ ಕೊಡತಕ್ಕ ಹವ್ಯಕವ್ಯಗಳ ಪರಿಣಾಮವೇನು? ನಾರದರು ಹೇಳುತ್ತಾರೆ, ಮಾರ್ಕಂಡೇಯ, ಅವರು ಅಂದರೆ ಆ ಕುಂಡ ಗೋಳಕ, ಏಕೆಂದರೆ ಅವರು ತಮ್ಮ ತಮ್ಮ ತಂದೆ ತಾಯಿಯರ ಆಚಾರ ವಿಚಾರಗಳ ಕಾರಣದಿಂದಾಗಿ ದೂಷಿತರಾಗಿದ್ದಾರೆ. ತಾಯಿ ಪರಪುರುಷ ಸಂಘವನ್ನು ಮಾಡಿರಬಹುದು, ಅಥವಾ ತಂದೆಯ ಪರಸ್ತ್ರೀಯ ಸಂಘವನ್ನು ಮಾಡಿರಬಹುದು. ತಮ್ಮ ತಮ್ಮ ಅವರು ಒಂದು ವೇಳೆ ಆ ಕುಂಡ ಗೋಳಕರೂ ಕೂಡ ಅಂದರೆ ಅಂದರೆ ಪತಿಯ ಮರಣಾನಂತರ ಬೇರೊಬ್ಬನ ಪರಪುರುಷನ ಸಂಘ ಮಾಡಿದವಳು, ಅಥವಾ ಪತಿಯು ಬದುಕಿದ್ದಾಗಲೇ ಪರಪುರುಷನ ಸಂಘ ಮಾಡಿದವಳು, ಇವರಿಗೆ ಹುಟ್ಟಿದವರನ್ನು ಗೋಳಕ ಕೊಂಡ ಎಂದು ಕರೆದಿದ್ದಾರೆ. ಒಂದು ವೇಳೆ ಅವರೂ ಕೂಡ ತಮ್ಮ ತಮ್ಮ ಆಚಾರವನ್ನು ಸರಿಯಾಗಿ ಅನುಷ್ಠಿಸುತ್ತಾ ಬಂದರೆ, ಅಂದರೆ ವಿದ್ಯುಕ್ತವಾಗಿ ವಿಧಿಪೂರ್ವಕವಾಗಿ ವಿವಾಹ ಮಾಡಿಕೊಂಡು ಆ ವಿವಾಹ ಮಾಡಿಕೊಂಡ ಸ್ತ್ರೀಯಲ್ಲಿಯೇ ಮಕ್ಕಳನ್ನು ಹುಟ್ಟಿಸಿದ್ದೇ ಆದರೆ, ಅವರಲ್ಲಿ ಪಾತಿವೃತ್ಯದಿಂದಿರುವ ಪತ್ನಿಯರಲ್ಲಿ ಹುಟ್ಟಿದ ಮಕ್ಕಳು ಕೊಟ್ಟ ಹವ್ಯ ಕವ್ಯಗಳು ಪಿತೃಗಳಿಗೂ ದೇವತೆಗಳಿಗೂ ಪ್ರೀತಿಕರವಾಗುವವು. ಆ ಕುಂಡ ಗೋಳಕರಿಗೆ ಮುಂದೆ ಹುಟ್ಟುವ 4 ವರ್ಣದವರು ಶ್ರದ್ಧೆಯಿಂದಲೂ ಶುದ್ಧಿಯಿಂದಲೂ ಕೊಡತಕ್ಕ ಹವ್ಯ ಕವ್ಯಗಳನ್ನು ದೇವತೆಗಳು ಪಿತೃಗಳು ಪರಿಗ್ರಹಿಸುವರು. ಆ ಕಾರಣದಿಂದಾಗಿ ಇಲ್ಲಿ ದೂಷಿತರು ಎಂದು ಹೇಳಿದ್ದು ಸ್ವತಃ ಹಾಗೆ ಹುಟ್ಟಿದ ಮಕ್ಕಳು ತಾವು ಹವ್ಯ ಕವ್ಯಗಳನ್ನು ಕೊಡುವ ಸಂದರ್ಭದಲ್ಲಿ ಅದು ಅವರ ತಂದೆ ತಾಯಿಗಳ ದೋಷದ ಕಾರಣದಿಂದಾಗಿ ತಂದೆ ತಾಯಿಗಳಿಗೆ ಸೇರದೆ ಅದು ರಾಕ್ಷಸರಿಗೂ ಹಾಗೂ ಪಿಶಾಚಿಗಳಿಗೂ ಹೋಗಿ ಸೇರುತ್ತದೆ ಹೊರತು ಅವರ ಮಕ್ಕಳು ಯಾವುದೇ ದೋಷಗಳಿಲ್ಲದೆ ಹುಟ್ಟಿದಾಗ ಅವರು ಕೊಡುವಂತಹ ಹವ್ಯಕವ್ಯಗಳು ದೇವತೆಗಳಿಗೆ ಪಿತೃಗಳಿಗೆ ಹೋಗಿ ಸೇರುತ್ತದೆ ಎಂದು ನಾರದರು ಇಲ್ಲಿ ವಿಸ್ತರಿಸಿ ಹೇಳುತ್ತಿದ್ದಾರೆ. ಇದು ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 57ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.